ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಕನ್ನಡ ಸಿನಿಮಾ ಬಂದಿದೆ. ಎರಡನೇ ವಾರ ಇವತ್ತಿಗೆ. ಈ ಒಂದು ವಾರದ ಅವಧಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಈ ಸಿನಿಮಾ ಸಾಕಷ್ಟು ಜನರನ್ನ ತಟ್ಟಿದೆ, ತಲುಪಿದೆ ಮತ್ತು ಕನ್ನಡಕ್ಕೆ ಒಂದು ವಿಶೇಷ ಚಿತ್ರ ಅನ್ನುವ ರೀತಿಯಲ್ಲಿ ಸಾಕಷ್ಟು ಜನರನ್ನ ಸೆಳೀತಾ ಇದೆ. ಕಾರಣ ಇಷ್ಟೇನೆ, ಯಾಕಂದ್ರೆ ಶೋಷಿತ ಸಮುದಾಯಗಳಿಂದ ಒಬ್ಬ ವ್ಯಕ್ತಿಯನ್ನ ಕಥೆಯ ಕಥಾನಾಯಕನಾಗಿ ಆಯ್ಕೆ ಮಾಡಿಕೊಂಡು ಆ ಮೂಲಕ ಒಂದು ಕಥೆಯನ್ನು ಹೇಳುವಂತಹ ಮತ್ತು ಆ ಕಥೆಯಲ್ಲಿ ಕೇವಲ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡೋದು ಮಾತ್ರ ಅಲ್ಲ, ಬಟ್ ಈ ದೇಶದ ಸಂವಿಧಾನದ ಕುರಿತಾಗಿಯೂ ಸಹ ಸಾಕಷ್ಟು ಡೈಲಾಗುಗಳು, ಸಾಕಷ್ಟು ವಿಚಾರಗಳನ್ನ ಜನರ ಮುಂದಿಡುವಂತಹ ಪ್ರಯತ್ನ ಮಾಡಿರುವಂತಹ ಕನ್ನಡ ಚಿತ್ರಗಳು ಬಹಳ ಬಹಳ ವಿರಳ. ಅಂತಹದ್ರಲ್ಲಿ ಈ ಚಿತ್ರ ಬಂದಿರುವಂತಹದ್ದು ಒಂದು ಸ್ಪೆಷಲ್ ಚಿತ್ರ ಅಂತಲೇ ಹೇಳಬೇಕಾಗತ್ತೆ. ಅದಕ್ಕಾಗಿ ಈ ಚಿತ್ರದ ನಿರ್ದೇಶಕ ಜಡೇಶ್ ಕುಮಾರ್ ಹಂಪಿ ಅವರಿಗೆ ಅಭಿನಂದನೆಗಳನ್ನ ಆರಂಭದಲ್ಲಿ ಹೇಳ್ಬಿಡ್ಬೇಕು. ಮತ್ತು ಇಂತಹ ಕಥೆಯಲ್ಲಿ ನಟನೆ ಮಾಡೋದಕ್ಕೆ ಒಪ್ಪಿಕೊಂಡಂತಹ ದುನಿಯಾ ವಿಜಯ್ಗೂ ಸಹ ಅಭಿನಂದನೆಗಳನ್ನು ಹೇಳಬೇಕು. ಅದರ ಜೊತೆಗೆ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳನ್ನು ಹೇಳಬೇಕು. ಅವರು ಅದನ್ನ ಆಯ್ಕೆ ಮಾಡಿ ಒಪ್ಪಿಕೊಂಡ ಕಾರಣಕ್ಕೇನೆ ಅಭಿನಂದನಾರ್ಹರು. ಮತ್ತೆ ಈಗ ಅದೊಂದು ಸಕ್ಸಸ್ ಸಿನಿಮಾ ಆಗಿ ಹೋಗ್ತಿದೆಯಲ್ಲ, ಸೊ ಅದಕ್ಕೆ ಕಂಗ್ರಾಚುಲೇಷನ್ಸ್. ಸೊ ಹಾಗಾದ್ರೆ ಏನಿದೆ ಸಿನಿಮಾದಲ್ಲಿ? ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋ ಹಾಗಿದ್ರೆ, ಮನುವಾದಿಗಳ ಎದೆಗೆ ಒದ್ದಂಗೆ ಇದೆ. ನೇರವಾಗಿ ಹೇಳಬಹುದು, ಮನುವಾದಿಗಳ ಎದೆಗೆ ಜಾಡಿಸಿ ಒದ್ದಂಗಿದೆ. ಇದರಲ್ಲಿ ಕೇವಲ ಎಂಟರ್ಟೈನ್ಮೆಂಟ್ ಇಲ್ಲ, ಕಮರ್ಷಿಯಲ್ ಆಗಿಲ್ಲ. ಕೇವಲ ಕಮರ್ಷಿಯಲ್ ಮಾತ್ರ ಅಲ್ಲ, ಸಂವಿಧಾನದ ಪಾಠನೂ ಇದೆ. ಕೊಡಲಿ ಹಿಡಿಯಬೇಕಾದಂತಹ ಅನಿವಾರ್ಯತೆ ಬಂದಾಗ ಕೊಡಲಿ ಹಿಡಿಯಬೇಕು ಅನ್ನುವಂತಹ ಕಥಾಹಂದರವೂ ಇದೆ. ಜೊತೆಗೆ ಶಿಕ್ಷಣ ಎಷ್ಟು ಮುಖ್ಯ, ಶೋಷಿತ ಸಮುದಾಯಗಳಿಗೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ವಿಚಾರಗಳಿದ್ದಾವೆ. ಒಟ್ಟಾರೆಯಾಗಿ ಈ ದೇಶದ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ ನಮ್ಮ ದೇಶದ ಅಪಾಯದಲ್ಲಿರುವಂತಹ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಶೋಷಿತ ಸಮುದಾಯಗಳು ಮತ್ತೆ ಗುಲಾಮಗಿರಿಗೆ ನೂಕಲ್ಪಡುವಂತಹ ಅಪಾಯವನ್ನು ಎದುರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಚಿತ್ರ ಬಹಳ ಪ್ರಸ್ತುತ ಆಗತ್ತೆ. ಬೇರೆ ವಿಚಾರಗಳು ಅದು ಬೇರೆ, ಬಟ್ ಇಡೀ ಕಥಾಹಂದರವನ್ನು ನೋಡಿದಾಗ ಈ ಒಂದು ಕಥಾವಸ್ತು ಪ್ರಸ್ತುತ ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದಂತಹ ಕಥಾವಸ್ತು ಅಂತ ಹೇಳಬೇಕು. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಮೇಲೆ ಮಾತಾಡ್ತೀನಿ. ಸೊ ಮೊದಲಿಗೆ ಕತೆ ಏನು ಅಂತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯಾಕಂದ್ರೆ ನೀವು ಸಿನಿಮಾ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಕತೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಏನು ಹೊಸ ವಿಭಿನ್ನವಾದಂಥದ್ದು ಏನು ಅಲ್ಲ, ಬಟ್ ನಮ್ಮ ದೇಶ ನೋಡ್ಕೊಂಡೇ ಬರ್ತಿರುವಂತಹ ಒಂದು ಕಥಾವಸ್ತು. ಏನು? ಒಂದು ಪಾಳೆಗಾರಿಕೆ ಸಂಸ್ಕೃತಿ. ಆ ಪಾಳೆಗಾರಿಕೆ ಸಂಸ್ಕೃತಿಯಲ್ಲಿ ಒಬ್ಬ ಪಾಳೆಗಾರ ತಾನು ಏನು ಹೇಳಿದ್ರೆ ಅದೇ ಈ ಊರಲ್ಲಿ ನಡೀಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಶೋಷಿತ ಸಮುದಾಯಗಳೇನಿರ್ತವೆ, ದಲಿತ ಸಮುದಾಯಗಳೇನಿರ್ತವೆ, ಅವುಗಳ ಏಳಿಗೆಯನ್ನ, ಅದರಲ್ಲೂ ವಿಶೇಷವಾಗಿ ಅವರು ಶಿಕ್ಷಣ ಪಡೆಯೋದನ್ನ ಸಹಿಸದಂತಹ ಒಂದು ಮನಸ್ಥಿತಿ, ಅದೇ ಮನುವಾದಿ ಮನಸ್ಥಿತಿ. ಮನುವಾದ ಅಂದ್ರೆ ಬೇರೆ ಏನೂ ಅಲ್ಲ, ಹಲವರು ಕೆಲವರ ಗುಲಾಮರಾಗಿರ್ಬೇಕು ಅಂತ. ಆ ಕೆಲವರು ಸಹ ಪಾಳೆಗಾರ ಸಂಸ್ಕೃತಿಯಿಂದ ಕೆಲವರು ಇರ್ತಾರೆ. ಆ ಪಾಳೆಗಾರರನ್ನು ಸಹ ಅವರ ಮೇಲಿರುವಂತಹ ಇನ್ನೊಂದು ಬ್ರಾಹ್ಮಣ ವರ್ಗ ಚೀಪ್ ಆಗಿ ಬಿಹೇವ್ ಮಾಡಿಕೊಂಡು, ಕೆಟ್ಟ ಕೊಳಕ ಶೂದ್ರ ಅಂತ ಹೇಳ್ಕೊಂಡು ಅವರನ್ನ ಎಲ್ಲಿಡ್ಬೇಕು ಅಲ್ಲಿಟ್ಟಿರುತ್ತೆ. ಬಟ್ ಅದನ್ನ ವಿರೋಧಿಸುವ ಧೈರ್ಯ ಇಲ್ಲದಂತಹ ಪಾಳೆಗಾರಿಕೆ ಶೋಷಿತ ಸಮುದಾಯಗಳು ಅಂದ್ರೆ ದಲಿತ ಸಮುದಾಯಗಳನ್ನ ತುಳಿಯುವಂತಹ ಪ್ರಯತ್ನ ಮಾಡುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇವರನ್ನ ಚೀತು ಅಂತ ಗುಲಾಮಗಿರಿಯಲ್ಲಿ ಇಟ್ಟಿರ್ತಾರೆ, ಕೀಳು ಜಾತಿ ಅಂತ ಬೈತಿರ್ತಾರೆ. ಆ ಸಮುದಾಯವನ್ನ ಇವರೇನು ಎದುರಿಸೋದಿಲ್ಲ. ಇವ್ರ ಧೈರ್ಯ, ಶೌರ್ಯ, ಇವ್ರ ಕೋಪ, ಆಕ್ರೋಶ, ಶಕ್ತಿ ಪ್ರದರ್ಶನ ಏನು ಅಲ್ಲಿ ತೋರಿಸಲ್ಲ. ಬಟ್ ಅವ್ರಿಗಿಂತ ಕೆಳಗಡೆ ಇರುವಂತಹ, ಸೋಕಾಲ್ಡ್ ಕೆಳಗಡೆ ಇರುವಂತಹ ವ್ಯಕ್ತಿಗಳು, ಸಮುದಾಯಗಳನ್ನ ಎರ್ರಾಬಿರಿ ತುಳಿದು ಹಾಕುವಂಥದ್ದು. ಅದೇ ಕಥಾಹಂದರ ಇದರಲ್ಲಿ ಇರುವಂತಹದ್ದು. ಶೋಷಿತ ಸಮುದಾಯ ಭೂಮಿಯನ್ನ ಪಡಿಬಾರ್ದು, ಭೂಮಿ ಪಡಿಬಾರ್ದು. ಇದು ಮನುಸ್ಮೃತಿಯಲ್ಲಿರುವಂತಹ ಪಕ್ಕಾ ಚಾಪ್ಟರ್. ಅದರಲ್ಲಿ ಮನುಸ್ಮೃತಿಯಲ್ಲಿರೋದು ಬಾಳೆಗಾರಿಕೆ ಅಂತ ಏನು ಇವತ್ತು ಮೆರೀತಿದ್ದಾರೆ ಕೆಲವರು, ಆ ಸಮುದಾಯಗಳು ಭೂಮಿಯನ್ನು ಹೊಂದಿರಬಾರದು ಅಂತಲೇ ಹೇಳುತ್ತೆ, ಶೂದ್ರ ಸಮುದಾಯಕ್ಕೂ ಸಹ. ಬಟ್ ಅವರು ಒಂದು ಹಂತ ಮೇಲೆ ಹೋದ ತಕ್ಷಣ ಕೆಳಗಡೆ ಇರೋರನ್ನ ತುಳಿಯುವಂಥದ್ದು. ಸೊ ಇಲ್ಲಿ ಬರುವಂತಹ ರಾಚಯ್ಯನ ಕ್ಯಾರೆಕ್ಟರ್ ನಮಗೆ ನಮ್ಮ ಶಿವರಾಮ ಕಾರಂತರ ಚೋಮನ ದುಡಿಯಲ್ಲಿ ಬರುವಂತಹ ಚೋಮನ ಒಂದು ಕ್ಯಾರೆಕ್ಟರ್ನ ನೆನಪಿಸುತ್ತೆ. ನೀವು ಸಾಹಿತ್ಯವನ್ನು ಓದ್ಕೊಂಡಿದ್ರೆ ಚೋಮನ ಕ್ಯಾರೆಕ್ಟರ್ನ ನೆನಪಿಸುತ್ತೆ. ಇನ್ನು
ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ಬೇರೆ ಬೇರೆ ಕಾದಂಬರಿಗಳು, ಕುವೆಂಪು ಅವರ ಆಯ್ತ ಅಥವಾ ಬೇರೆ ಕ್ಯಾರೆಕ್ಟರ್ಗಳು ಏನಿದಾವೆ ಅವುಗಳನ್ನು ಸಹ ನೆನಪಿಸ್ತವೆ. ಬಟ್ ವಿಶೇಷವಾಗಿ ಇಲ್ಲಿ ನಮಗೆ ಚೋಮನ ಕ್ಯಾರೆಕ್ಟರ್ನ ಮತ್ತೆ ಮತ್ತೆ ನೆನಪಿಸ್ತಾ ಹೋಗುತ್ತೆ. ಯಾಕಂದ್ರೆ ಚೋಮ ತನ್ನ ಇಡೀ ಜೀವಮಾನದಲ್ಲಿ ಒಂದು ತುಂಡು ಭೂಮಿಗಾಗಿ ಪರಿತಪಿಸ್ತಾ ಇರ್ತಾನೆ. ತಾನು ಸ್ವಂತ ಭೂಮಿ ಹೊಂದಬೇಕು, ಸ್ವಂತ ಭೂಮಿಯಲ್ಲಿ ಏನಾದ್ರು ವ್ಯವಸಾಯ ಮಾಡಬೇಕು ಅನ್ನೋದು. ಕೊನೆಗೂ ಅವನಿಗೆ ಅದು ನೆರವೇರೋದಿಲ್ಲ. ಈ ರಾಚಯ್ಯನ ಕತೆ ಏನಿದೆ ಲ್ಯಾಂಡ್ ಲಾರ್ಡ್ ಅಲ್ಲಿ, ಅಲ್ಲಿಯೂ ಸಹ ಇರುವಂತಹದ್ದು ಅವನಿಗೆ ತನ್ನ ಸ್ವಂತ ಭೂಮಿಯಲ್ಲಿ ಒಂದು ವ್ಯವಸಾಯ ಮಾಡಬೇಕು, ತನ್ನದು ಅಂತ ಒಂದು ಸ್ವಂತ ಭೂಮಿ ಇರಬೇಕು ಅಂತ. ಅದಕ್ಕಾಗಿ ಇಡೀ ಜೀವಮಾನನೇ ಪ್ರಯತ್ನ ಪಡ್ತಿರ್ತಾನೆ. ಅದಕ್ಕೆ ವಿರೋಧಗಳು. ಲ್ಯಾಂಡ್ ಲಾರ್ಡ್ ಪಾಳೆಗಾರಿಕೆಯಿಂದ ರಾಜ್ ಬಿ ಶೆಟ್ಟಿ ಆ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಚಿಕ್ಕ ದಣಿ ಆ ಒಂದು ನಡ್ಕೊಂಡು ಬರ್ತಾನೆ ಇರ್ತದೆ. ಅದರ ನಡುವೆ ಸಹ ಅವನು ಭೂಮಿಯನ್ನು ಪಡ್ಕೊಳ್ಳುವಂತಹ ಅದಕ್ಕೆ ಅವಕಾಶ ಸಿಕ್ಕಾಗ್ಲೂ ಸಹ ಅವನನ್ನ ಯಾವೆಲ್ಲ ಸಮಸ್ಯೆಗಳಿಗೆ ನುಗ್ತಾರೆ, ಅವನು ಮತ್ತೆ ಕೊಡಲಿ ಹಿಡಿಯಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಕಥಾಹಂದರ. ಅದರ ಜೊತೆಗೆ ಸಂವಿಧಾನದ ಪಾಠ ಆಗಾಗ ಬಂದು ಹೋಗುತ್ತೆ. ಅದು ವಿಶೇಷತೆ. ಕನ್ನಡ ಸಿನಿಮಾಗಳಲ್ಲಿ ಬಡವ ಶ್ರೀಮಂತ ಅಂತ ಹೇಳುವಂಥದ್ದನ್ನ ಇವರು ಮುರಿಯೋದಕ್ಕೆ ಸಾಧ್ಯ ಆಗಿಲ್ಲ ಲ್ಯಾಂಡ್ ಲಾರ್ಡ್ ಅಲ್ಲಿ. ಅದನ್ನ ನಾನು ಮೊದಲಿಂದಲೂ ಸಹ ಅಸಮಾಧಾನ ನನಗಿದೆ. ಲ್ಯಾಂಡ್ ಲಾರ್ಡ್ ಅಲ್ಲೂ ಆ ಅಸಮಾಧಾನ ಇದೆ. ನೀವು ನೇರವಾಗಿ ಹೇಳೋದಕ್ಕೆ ಹಿಂಜರಿಕೆಯನ್ನ ಇನ್ನೂ ಬಿಟ್ಟಿಲ್ಲ. ಅಲ್ಲಿ ಬಡವ ಶ್ರೀಮಂತನ ಅಂತಾನೆ ಹೇಳ್ತೀರಿ, ಬಟ್ ವಾಸ್ತವವಾಗಿ ಅದು ಬಡವ ಶ್ರೀಮಂತರ ನಡುವಿನ ಹೋರಾಟ ಅಲ್ಲ, ಬಡವ ಶ್ರೀಮಂತರ ನಡುವಿನ ಕಥೆ ಅಲ್ಲ. ಅದು ಪಾಳೆಗಾರಿಕೆ ಜಾತಿಗಳಲ್ಲಿ, ಸಮುದಾಯಗಳಲ್ಲಿ ಗುರುತಿಸಿಕೊಂಡಿರುವಂತಹ ಗೌಡ, ಲಿಂಗಾಯತ, ಇನ್ನೊಂದು ಪಟೇಲು, ಇನ್ನೆಂಥವು ಇದಾವಲ್ಲ ಸಾಕಷ್ಟು, ಅವು ಹೊಲೆಯ, ಮಾದಿಗ, ಇನ್ನೊಂದಷ್ಟು ಏನು ಅಸ್ಪೃಶ್ಯ ಸಮುದಾಯಗಳಿದಾವೆ ಅವುಗಳು. ಬಟ್ ಆ ಇದನ್ನ ನೇರವಾಗಿ ಹೇಳುವಂತಹದ್ದಕ್ಕೆ ಇಲ್ಲಿಯವರೆಗೂ ಸಹ ಸಾಧ್ಯ ಆಗಿಲ್ಲ. ಬಟ್ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮುರಿಯುವಂತಹ ಪ್ರಯತ್ನವನ್ನ ಲ್ಯಾಂಡ್ ಲಾರ್ಡ್ ಅಲ್ಲಿ ಮಾಡಿದ್ದಾರೆ. ಬಟ್ ನಾನು ಹೇಳ್ದಂಗೆ ನೇರವಾಗಿ ಇದು ಹೀಗೆ, ಈ ಸಮುದಾಯ ಈ ಜಾತಿ, ಈ ಸಮುದಾಯ ಈ ಜಾತಿ ಅದನ್ನ ಹೇಳುವಷ್ಟು ಮಟ್ಟಕ್ಕೆ ಇನ್ನು ನಾವು ಚಿತ್ರರಂಗ ತೆರೆದುಕೊಂಡಿಲ್ಲ ಅನ್ನೋದಕ್ಕೆ ಲ್ಯಾಂಡ್ ಲಾರ್ಡ್ ಒಂದು ಸಾಕ್ಷಿ. ಮತ್ತೆ ಅದನ್ನು ಸಹ ನೋಡಬೇಕಾಗತ್ತೆ. ಆ ರೀತಿಯೂ ಸಹ ನಾವು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಅದೊಂದು ಕಥಾಹಂದರ. ಭೂಮಿ ಪಡೆಯುವಂತಹ ಪ್ರಯತ್ನ ಶೋಷಿತ ಸಮುದಾಯದಿಂದ, ದಲಿತ ಸಮುದಾಯದ ವ್ಯಕ್ತಿಗಳು, ಕೂಲಿಯವರು ಕೂಲಿ ಮಾಡಿಕೊಂಡೇ ಇರಬೇಕು. ಇದು ಅವರ ಸಂಸ್ಕೃತಿ ಹೌದು, ಧರ್ಮನೂ ಹೌದು. ಆ ರೀತಿಯಾಗಿ ಪಾಲಿಸ್ಕೊಂಡು ಬರ್ತಿರ್ತಾರೆ. ರಾಚಯ್ಯ ಅನ್ನುವಂತಹ ಮೇನ್ ಕ್ಯಾರೆಕ್ಟರ್, ದುನಿಯಾ ವಿಜಯ್ ನಿರ್ವಹಿಸಿರುವಂತಹ ಮೇನ್ ಕ್ಯಾರೆಕ್ಟರ್ ಇದೆ, ಅದನ್ನ ಮುರಿಯೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದು ನಡೀತಿರುತ್ತೆ. ಅದರ ಜೊತೆಗೆ ರಾಚಯ್ಯನ ಮಗಳು ಅಲ್ಲಿ ವಿಶೇಷ ಆಗ್ತಾ ಹೋಗ್ತಾಳೆ. ಶಿಕ್ಷಣದ ಪ್ರಾಮುಖ್ಯತೆಯನ್ನ ಆ ಮಗಳ ಕ್ಯಾರೆಕ್ಟರ್ ಮೂಲಕ, ಸ್ವಂತ ಮಗಳನ್ನೇ ಅಲ್ಲಿ ಅಭಿನಯಿಸಿರೋದು. ಆ ಮಗಳ ಕ್ಯಾರೆಕ್ಟರ್ ಕಾನ್ಸ್ಟೇಬಲ್ ಆಗಿರ್ತಾಳೆ. ಆಕೆ ಅಲ್ಲಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಏನು ಪಾಳೆಗಾರರು ಏನು ಹೇಳ್ತಾರೋ ಅದೇ ನಡೆಯಬೇಕು, ಚಿಕ್ಕದಣಿ ಏನು ಹೇಳ್ತಾನೋ ಅದೇ ನಡೆಯಬೇಕು. ಪೊಲೀಸ್ ಸ್ಟೇಷನ್ ನಲ್ಲಿ ಯಾವ ಕೆಲಸವೂ ಸಹ ಚಿಕ್ಕದಣಿಗೆ ಕೇಳದೆ, ಹೇಳದೆ, ಗೊತ್ತಿಲ್ಲದೆ ನಡಿಬಾರ್ದು ಅನ್ನೋದನ್ನ ಮುರಿಯುವ ಪ್ರಯತ್ನವನ್ನ ಆಕೆ ಮಾಡ್ತಾಳೆ. ನ್ಯಾಯದ ಪರ ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಸೊ ಅವಳಿಗೆ ಆಪತ್ತು ಎದುರಾಗುತ್ತೆ. ಸೊ ತಂದೆಯಾಗಿ ರಾಚಯ್ಯ ಆಕೆಯ ಜೀವವನ್ನ ಕಾಪಾಡೋದಕ್ಕೆ, ಆಕೆಯ ರಕ್ಷಣೆಗಾಗಿ ಮತ್ತೆ ಕೊಡಲಿ ಹಿಡಿತಾನೆ. ಅದು ಕತೆ ನೀವು ಸಿನಿಮಾ ನೋಡೋದಕ್ಕೆ ಕೆಡಿಸಬಾರ್ದು ಅಂತ ಕಥೆಯನ್ನು ನಾನು ಎಲ್ಲೂ ಬಿಚ್ಚಿಡ್ತಿಲ್ಲ. ಸೊ ಕೊಡಲಿ ಹಿಡಿಯಬೇಕಾದ ಸನ್ನಿವೇಶ ಎದುರಾದಾಗ ಸಂವಿಧಾನದ ರಕ್ಷಣೆಯ ಹೆಸರಿನಲ್ಲಿಯೋ, ಸಂವಿಧಾನದ ರಕ್ಷಣೆಗಾಗಿಯೇ ಕೊಡಲಿ ಹಿಡಿಯಬೇಕಾದ್ರೆ ಹಿಡಿಯಬೇಕು ಅನ್ನುವಂತಹ ಸಂದೇಶವನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಹಕ್ಕುಗಳನ್ನ ಭಿಕ್ಷೆ ಬಿಡೋದಲ್ಲ, ಒದ್ದು ಕಿತ್ಕೋಬೇಕು ಅನ್ನೋದಿದೆಯಲ್ಲ, ಸಿದ್ಧಲಿಂಗಯ್ಯನವರ ಇಕ್ರಲ್ಲ ಒದಿರ್ಲ ಅದನ್ನ ನೆನಪಿಸ್ಕೊಂಡು ಹೋಗುತ್ತೆ. ಆ ಧಾಟಿಯಲ್ಲಿ ಹೋಗುತ್ತೆ. ಅದರ ಜೊತೆಗೆ ಮೇನ್ ಕ್ಯಾರೆಕ್ಟರ್ ಹೇಳುವಂತಹ ಒಂದು ಡೈಲಾಗ್ ಇದೆಯಲ್ಲ, ಇಲ್ಲಿ ನಡೆಯಬೇಕಾಗಿರುವಂತಹದ್ದು ಸಂಧಾನ ಅಲ್ಲ ಸಂವಿಧಾನ ಅನ್ನೋದಿದೆಯಲ್ಲ, ಇದೆಲ್ಲವೂ ಸಹ ಕನ್ನಡ ಚಿತ್ರರಂಗಕ್ಕೆ ಒಂದು ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ ಈ ಸಿನಿಮಾಗೆ. ಈ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗವೂ ಸಹ ಓಪನ್ ಆಗ್ತಿದೆ. ಸಾಮಾಜಿಕ ಸಮಸ್ಯೆಗಳಿಗೆ, ಸಾಮಾಜಿಕ ಚಿಂತನೆಗಳಿಗೆ ಬ್ರಾಡರ್ ಆಗಿ ಓಪನ್ ಆಗ್ತಿದೆ. ಇಲ್ಲಿಯವರೆಗೆ ಸ್ವಲ್ಪ ಸೀಮಿತವಾಗಿ ಅಷ್ಟೇ ಓಪನ್ ಆಗ್ತಿತ್ತು. ಆ ಬಡವ ಶ್ರೀಮಂತ ಅನ್ನೋದನ್ನ ಬಿಟ್ಟುಕೊಟ್ಟಿಲ್ಲ. ನೇರವಾಗಿ ಒಂದು ಸಮುದಾಯಗಳನ್ನ ಗುರುತಿಸುವಂತಹ ಪ್ರಯತ್ನವನ್ನು ಮಾಡಿಲ್ಲ ಚಿತ್ರದಲ್ಲಿ. ಬಡವ ಶ್ರೀಮಂತ ಅಂತಲೇ ಇಟ್ಕೊಂಡಿದ್ದಾರೆ. ಬಟ್ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದು ಆ ಬಡವ ಯಾರು, ಶ್ರೀಮಂತ ಯಾರು, ಯಾವ ಸಮುದಾಯಗಳು ಅನ್ನೋದ್ರ ಬಗ್ಗೆ. ಸೊ ಶಿಕ್ಷಣದ ಬಗ್ಗೆಯೂ ಸಂವಿಧಾನದ ಬಗ್ಗೆಯೂ ಸಹ ಸಾಕಷ್ಟು ಪಾಠವನ್ನ ಇಡೀ ಸಿನಿಮಾದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ಅದಕ್ಕೆ ನಿಜವಾಗ್ಲೂ ಸಹ ನಾವೆಲ್ಲರೂ ಸಹ ಚಪ್ಪಾಳೆ ತಟ್ಟಬೇಕಾಗತ್ತೆ ಈ ಸಿನಿಮಾದಲ್ಲಿ. ಇನ್ನು ಕಾಟೇರ ಅಂತ ಒಂದು ಸಿನಿಮಾ ಬಂದಿತ್ತಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂದ್ರೆ, ಸೈದ್ಧಾಂತಿಕವಾಗಿ ನೋಡಿದಾಗ ಹೆಚ್ಚಿನ ವ್ಯತ್ಯಾಸ ಇಲ್ಲ.
ಈ ಸಿನಿಮಾದಲ್ಲಿ ಭೂಮಿ ಒಡೆತನಕ್ಕಾಗಿ ನಡೀತಾ ಬರುವಂತಹ ಸಂಘರ್ಷದ ಹಿನ್ನೆಲೆಯಲ್ಲಿ ಎಷ್ಟನ್ನ ತೋರಿಸ್ಬೇಕು, ಏನ್ ತೋರಿಸ್ಬೇಕು ಅದನ್ನು ತೋರಿಸ್ಕೊಂಡಿದ್ದಾರೆ. ಕಾಟೇರದಲ್ಲಿ ಅದರದೇ ಆದಂತಹ ಜಾತಿ ವ್ಯವಸ್ಥೆಯನ್ನ ಇನ್ನಷ್ಟು ಒಳ ಹೊಕ್ಕು ಅದನ್ನ ತೋರಿಸಿರುವಂತಹದ್ದು. ಬ್ರಾಹ್ಮಣಿಸಮ್ ಅದರ ಬಗ್ಗೆ ಸ್ವಲ್ಪ ಅಲ್ಲಿ ಬೇರೆ ರೀತಿ, ಇಲ್ಲಿ ಪಾಳೆಗಾರಿಕೆಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ನಾವು ಕಂಡ್ಕೊಳ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಸಿನಿಮಾ ಕೋಲಾರ ಆ ಕಡೆಯ ಕನ್ನಡ, ತೆಲುಗು ಬಾರ್ಡರ್ಗೆ ಹತ್ತಿರ ಇರುವಂತಹ ಕನ್ನಡವನ್ನು ಬಳಸಿರೋದು ಅದೊಂದು ವಿಶೇಷತೆಯಾಗಿ ಕಾಣಿಸ್ಕೊಳ್ಳುತ್ತೆ. ನಟನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಾರೆ. ಸೊ ಡೈರೆಕ್ಟರ್ ಅವರವರ ಕೆಲಸಗಳನ್ನ ಮಾಡಿಸೋದ್ರಲ್ಲಿ ಸಫಲ ಆಗಿದ್ದಾರೆ. ಎಂಥ ಒಳ್ಳೆ ನಟ ನಟಿ ಆಗಿದ್ದರೂ ಸಹ ಡೈರೆಕ್ಟರ್ ಅವರಿಂದ ಹೊರಗೆ ತೆಗೆಸಿಲ್ಲ ಅಂದ್ರೆ ಅದು ಬರಲ್ಲ. ಹಾಗಾಗಿ ಡೈರೆಕ್ಟರ್ಗೆ ಸಲ್ಲಬೇಕಾಗತ್ತೆ. ಡೈರೆಕ್ಟರ್ ಮಾಡಿರುವಂತಹ ಧೈರ್ಯಕ್ಕೆ ಮೆಚ್ಚಬೇಕು. ದುನಿಯಾ ವಿಜಯ್ ಕೆಲಸವನ್ನ ಮೆಚ್ಕೊಳ್ಬೇಕು. ಆದ್ರೆ ಇದು ಸಾಕಷ್ಟು ಜನರು ಹೊಟ್ಟೆ ಊರಿಗೆ ಕಾರಣ ಆಗಿದೆ, ಕಣ್ಣು ಊರಿಗೆ ಕಾರಣ ಆಗಿದೆ. ವೈಯಕ್ತಿಕ ದಾಳಿಗಳನ್ನ ದುನಿಯಾ ವಿಜಯ್ ವಿರುದ್ಧ ಮಾಡ್ಕೊಂಡಿದ್ದಾರೆ. 2 ಮದುವೆ 3 ಮದುವೆ ಅದು ಇದು ಕತೆಗಳನ್ನ ಕಟ್ಟುತ್ತಿದ್ದಾರೆ. ಯಾಕಂದ್ರೆ ನಾನು ಮೊದಲೇ ಹೇಳದಂಗೆ ಇದು ಮನುವಾದಿಗಳ ಎದೆಗೆ ಒದ್ದಂಗೆ ಇರುವ ಚಿತ್ರ. ಹಾಗಾಗಿ ಇವರ ಅಸ್ತ್ರ ಯಾವತ್ತಿದ್ರು ಪರ್ಸನಲ್ ಅಟ್ಯಾಕ್ಗಳು. ಮನುವಾದಿಗಳ ಅಸ್ತ್ರನೇ ಪರ್ಸನಲ್ ಅಟ್ಯಾಕ್. ಬಟ್ ದುನಿಯಾ ವಿಜಯ್ ಇದಕ್ಕೆಲ್ಲ ಕೇರ್ ಮಾಡುವಂತಹ ವ್ಯಕ್ತಿತ್ವ ಅಲ್ಲ ಆ ಮನುಷ್ಯಂದು. ಹಾಗಾಗಿ ಹೋಗ್ರಲ್ಲೇ ನಿಂತ್ಕೊಂಡು ಮುಂದಕ್ಕೆ ಹೋಗುವಂತಹ ವ್ಯಕ್ತಿ. ಸೊ ಹಾಗಾಗಿ ಅದರ ಯಾವ ಪ್ರಭಾವನು ದುನಿಯಾ ವಿಜಯ್ ಮೇಲೆ ಬೀಳುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ. ಒಟ್ಟಾರೆಯಾಗಿ ಒಂದು ಬಾರಿ ಹೋಗಿ ಸಿನಿಮಾವನ್ನ ನೋಡಿ, ಇಂತಹ ಸಿನಿಮಾಗಳನ್ನ ಬೆಂಬಲಿಸಿ. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಇಂತಹ ಸಿನಿಮಾ ಮಾಡೋದಕ್ಕೆ ಜನಕ್ಕೆ ಧೈರ್ಯ ಬರುತ್ತೆ, ಜನಕ್ಕೆ ಮನಸ್ಸು ಬರುತ್ತೆ. ಮತ್ತು ಈ ಸಿನಿಮಾ, ಇಂತಹ ಸಿನಿಮಾ ಈ ರೀತಿ ಕಮರ್ಷಿಯಲ್ ಆಗಿ ಜನರನ್ನು ಸೆಳೆಯುವ ರೀತಿಯಲ್ಲಿಯೂ ಸಹ, ಪ್ಲಸ್ ಬಾಕ್ಸ್ ಆಫೀಸಿನಲ್ಲಿ ಹಣವನ್ನು ಗಳಿಸುವ, ಲಾಭವನ್ನು ತಂದುಕೊಡುವಂತಹ ರೀತಿಯಲ್ಲಿ ಇದೆ ಅನ್ನೋದು ಒಂದು ಸ್ಪಷ್ಟತೆ ಸಿಕ್ಕರೆ ಸಾಕಷ್ಟು ಜನ ಇಂತಹ ಕತೆ ಮಾಡಬೇಕು ಅನ್ನುವಂತಹ ಮನಸ್ಸಿದ್ರು ಅಯ್ಯೋ ಲಾಸ್ ಆಗ್ಬಿಡುತ್ತೆ ಅಥವಾ ಇನ್ನೇನೋ ಆಗತ್ತೆ ಅಂತ ಹೆದರ್ಕೊಂಡು ಸುಮ್ಮನಿದಾರಲ್ಲ, ಅವರು ಮುಂದೆ ಬರ್ತಾರೆ. ಅಂಥವ್ರಿಗೆ ಕಾಟೇರ ಆಗಿರಬಹುದು, ಈ ಸಿನಿಮಾ ಆಗ್ಬೋದು, ಒಂದು ಸ್ಫೂರ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕನ್ನಡ ಚಿತ್ರರಂಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಅನ್ನೋದು ಮಾತ್ರ ಸಂತೋಷದ ವಿಚಾರ. ಸೊ ಇದಿಷ್ಟು ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಸಿನಿಮಾ ನಾನು ನೋಡಿದ ನಂತರ ನನಗೆ ಅನ್ನಿಸಿದಂತಹ ವಿಚಾರಗಳು. ಯೂಶುವಲ್ ಆಗಿ ನಾನು ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಬಟ್ ಈ ರೀತಿ ಸಾಮಾಜಿಕ ಕಳಕಳಿ ಇರುವಂತಹ, ಅದು ಸಂವಿಧಾನವನ್ನ ಉಲ್ಲೇಖಿಸ್ತಾ ಇರುವಂತಹ ಒಂದು ಸಿನಿಮಾ ಬಂದಾಗ ಅದ್ರ ಬಗ್ಗೆ ನಾವೆಲ್ಲ ಮಾತಾಡಲೇಬೇಕಾಗತ್ತೆ. ಯಾಕಂದ್ರೆ ನಮ್ಮೆಲ್ಲರ ಗುರಿ, ಅಂತಿಮ ಗುರಿ ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.